ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪಠದಲ್ಲಿ 2025-26ನೇ ಇಸ್ವಿಯಲ್ಲಿ SSLC ಪರೀಕ್ಷೆ ಬರೀಲಿಕ್ಕೆ ತೆರಳುತ್ತಿರುವಂತಹ ಮಕ್ಕಳಿಗೆ ಗಣಿತ ವಿಷಯ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಅಧ್ಯಾಯಗಳಿಂದ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ, 5 ಮಾರ್ಕ್ಸಿಗೆ, 4 ಮಾರ್ಕ್ಸಿಗೆ, 3 ಮಾರ್ಕ್ಸ್, 2 ಮಾರ್ಕ್ಸು, 1 ಮಾರ್ಕ್ಸು ಮತ್ತು MCQಗಳಿಗೆ ಯಾವ ಅಧ್ಯಾಯಗಳಿಂದಲೇ ಪ್ರಶ್ನೆಗಳು ಬರುತ್ತೆ ಅನ್ನೋ ವಿಚಾರಕ್ಕೆ ಈ ವಿಡಿಯೋ ಪಠದಲ್ಲಿ ದೀರ್ಘವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ವರ್ಷ SSLC ಪರೀಕ್ಷಾ ಮಂಡಳಿನವರು KSEABನವರು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟ ಮಾಡಿದ್ದಾರೆ ಮತ್ತು ಬ್ಲೂ ಪ್ರಿಂಟ್ ಸಹ ನೀಡಿದ್ದಾರೆ, ನೀಲನಕಾಶೆ ಕೂಡ ಕೊಟ್ಟಿದ್ದಾರೆ. ಇವುಗಳ ಆಧಾರದ ಮೇಲೆ ಇಂತಹ ಪ್ರಶ್ನೆಯನ್ನು ಇಂಥದ್ದೇ ಪಾಠದಿಂದ ಬರುತ್ತೆ ಎಂಬುದಾಗಿ ನಾವು ತೀರ್ಮಾನಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಈ ವಿಡಿಯೋ ಪಾಠದಲ್ಲಿ ನಾವು ಪ್ರತಿಯೊಂದು ಪ್ರಶ್ನೆಯ ವಿಭಾಗಗಳಿಂದಲೂ ಸಹ ಕಲಿಯುವಾಗ ಯಾವ ಲೆಕ್ಕಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕಲಿಬೇಕು ಅನ್ನೋದನ್ನು ಈ ವಿಡಿಯೋ ಪಾಠದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಟೈಮ್ ಸ್ಟಾಂಪ್ ಸಹ ನೀಡಿದೆ. ನೀವು ಯಾವ ಪ್ರಶ್ನೆ ವಿಭಾಗಗಳ ವಿಡಿಯೋ ಪಾಠವನ್ನು ನೋಡಬೇಕು ಅಂತ ಅನಿಸಿದರೆ ನೀವು ನೇರವಾಗಿ ಅಲ್ಲೂ ಸಹ ನೋಡ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಒಂದು ವಿಚಾರವನ್ನು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೀವು ತಿಳ್ಕೋಬೇಕಾಗಿದೆ. ನೀವು SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ 38 ಪ್ರಶ್ನೆಗಳಿರುತ್ತೆ. ಆ 38 ಪ್ರಶ್ನೆಗಳಲ್ಲಿ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು 8 ಇರುತ್ತೆ. 1 ಅಂಕದ ಪ್ರಶ್ನೆಗಳು ಅಂದರೆ ಸರಳವಾಗಿ ಉತ್ತರಿಸುವಂತಹ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಗಳು 8 ಇರುತ್ತೆ. ನಂತರದಲ್ಲಿ 2 ಅಂಕದ ಪ್ರಶ್ನೆಗಳು ಬರುತ್ತೆ. 2 ಅಂಕದ ಪ್ರಶ್ನೆಗಳು ಅವು ಸಹ 8 ಇರುತ್ತೆ. 8ರಲ್ಲಿ 16 ಅಂಕಗಳು 2 ಅಂಕದ ಪ್ರಶ್ನೆಗಳಿಂದ ಬರುತ್ತೆ. ನಂತರದಲ್ಲಿ 3 ಅಂಕದ ಪ್ರಶ್ನೆಗಳು ಬರುತ್ತೆ. 3 ಅಂಕದ ಪ್ರಶ್ನೆಗಳು 9 ಇರುತ್ತೆ. ನಂತರದಲ್ಲಿ 4 ಅಂಕದ ಪ್ರಶ್ನೆಗಳು 4 ಇರುತ್ತೆ. ಕಡೆಯದಾಗಿ 5 ಅಂಕದ ಪ್ರಶ್ನೆ 5 ಅಂಕದ ಪ್ರಶ್ನೆಗಳು ಒಂದೇ ಒಂದು ಪ್ರಶ್ನೆ ಇಟ್ಟಿರ್ತಾರೆ. ವಿದ್ಯಾರ್ಥಿಗಳೇ, ಈ ವರ್ಷದ ಪ್ರಶ್ನೆ ಪತ್ರಿಕೆಗೂ ಮತ್ತು ಕಳೆದ ವರ್ಷ ಬಂದಿದ್ದಂತಹ ಪ್ರಶ್ನೆ ಪತ್ರಿಕೆಗೂ ಗಮನಿಸಿದಾಗ ಒಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸಬೇಕು. ಏನಂದರೆ, ಈ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಂತರಿಕ ಆಯ್ಕೆಗಳು ಅಂದರೆ ಇಂಟರ್ನಲ್ ಚಾಯ್ಸ್ ಹೆಚ್ಚು ಮಾಡಿದ್ದಾರೆ. ನೋಡಿ, 5 ಅಂಕಕ್ಕೆ ಇಂಟರ್ನಲ್ ಚಾಯ್ಸ್ ಹೇಗಿರುತ್ತೆ, 4 ಅಂಕಕ್ಕೆ ಎಷ್ಟು ಇಂಟರ್ನಲ್ ಚಾಯ್ಸ್ ಬರುತ್ತೆ ಅಂದರೆ ಅದೇ ಅಧ್ಯಾಯದ ಪ್ರಶ್ನೆಗೆ ಅಥವಾ ಅಂತ ಕೊಟ್ಟಿರ್ತಾರೆ, ಆರ್ ಅಂಥೇಳಿ ಇನ್ನೊಂದು ಪ್ರಶ್ನೆಯನ್ನು ಸಹ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಆ 2 ಪ್ರಶ್ನೆಗಳಲ್ಲಿ ಯಾವುದು ಸುಲಭ ಅನಿಸುತ್ತೋ ಆ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡ್ಬೋದಾಗಿದೆ, ಆ ಪ್ರಶ್ನೆಯನ್ನು ನೀವು ಉತ್ತರಿಸ್ಬೋದಾಗಿದೆ. ಆ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಸಹ ಅಂದರೆ 5, 4, 3, 2 ಈ ವಿಭಾಗಗಳಲ್ಲಿ ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನು, ಇಂಟರ್ನಲ್ ಚಾಯ್ಸ್ ಪ್ರಶ್ನೆಗಳನ್ನು ನೀವು ನೋಡ್ತೀರಿ. ಆ ಪ್ರಶ್ನೆಗಳು ಎಷ್ಟು ಬರುತ್ತೆ ಎಂಬುದನ್ನು ಸಹ ನಾವು ತಿಳ್ಕೋಬೇಕಾಗಿದೆ. ಈ ಮುಖಾಂತರ ನಾವು ಒಂದೊಂದೇ ವಿಭಾಗದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು 5 ಅಂಕದ ಪ್ರಶ್ನೆಗೆ ಬರ್ತೀನಿ. ಏಕೆಂದರೆ 5 ಅಂಕದ ಪ್ರಶ್ನೆ ಕೇವಲ ಒಂದಿರುತ್ತೆ. ಅದು ಯಾವ ಅಧ್ಯಾಯದಿಂದ ಬರುತ್ತೆ ನೋಡೋಣ. ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡೋಣ. ನೋಡಿ, ನಾನು ಆಗಲೇ ಹೇಳಿದ್ದೆ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳಿರುತ್ತೆ ಅಂತ. ಈ 5 ಅಂಕದ ಪ್ರಶ್ನೆ 38ನೇ ಪ್ರಶ್ನೆ ಆಗಿರುತ್ತೆ, 38th ಕ್ವಶನ್ ಆಗಿರುತ್ತೆ. 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದರೆ, ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ತಿಳಿಯುತ್ತೆ. ಮತ್ತು ನೀಲನಕಾಶೆ ಬ್ಲೂ ಪ್ರಿಂಟ್ ಮೂಲಕವೂ ಸಹ ನಮಗೆ ಖಾತ್ರಿ ಆಗುತ್ತೆ. ಏನಂದರೆ 5 ಅಂಕಕ್ಕೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅಧ್ಯಾಯದಿಂದ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದಿಂದಲೇ 5 ಅಂಕದ ಪ್ರಶ್ನೆ ಬರುತ್ತೆ. ಹಾಗಾಗಿ ಯಾವುದು ಅಧ್ಯಾಯದಿಂದ ಬರುತ್ತೆ ಅಂತ ಗೊತ್ತಾಯಿತು. ಆ ಪ್ರಶ್ನೆ ಹೇಗಿರುತ್ತೆ, 5 ಅಂಕವನ್ನು ನಾವು ಹೇಗೆ ಪಡಿಬೋದು ಎಂಬುದನ್ನು ಸಹ ನಾವೀಗ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 38ನೇ ಪ್ರಶ್ನೆಗೆ 2 ಪ್ರಶ್ನೆಗಳನ್ನು ನೀಡಿರ್ತಾರೆ. ಅಂದರೆ ಅದೇ ಅಧ್ಯಾಯದಿಂದ ಅಥವಾ ಅಂತ ಕೊಟ್ಟು ಆರ್ ಅಂತ ಕೊಟ್ಟು 2 ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಅಲ್ಲಿ. ಅಂದರೆ ನಿಮಗೆ ಸುಲಭವಾಗುವಂತಹ ಈ ಎರಡೂ ಪ್ರಶ್ನೆಗಳಲ್ಲಿ ಸುಲಭವಾಗುವಂತಹ
ಯಾವುದೇ ಪ್ರಶ್ನೆಯನ್ನು ಸಹ ನೀವು ಬಿಡಿಸ್ಬೋದು. ಅಂದರೆ ಇಂಟರ್ನಲ್ ಚಾಯ್ಸ್, ಆಂತರಿಕ ಆಯ್ಕೆ ಈ ಪ್ರಶ್ನೆಗೆ ನಿಮಗೆ ಲಭಿಸಿರುತ್ತೆ. ನೋಡಿ, ಇನ್ನೊಂದು ವಿಶೇಷವನ್ನು ಗಮನಿಸಬೇಕು. ಈ ಪ್ರಶ್ನೆಗೆ ಚಿತ್ರವನ್ನು ಸಹ ಅವರು ನೀಡಿರ್ತಾರೆ. ಪ್ರಶ್ನೆಗಳನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಒಂದು ಚಿತ್ರವನ್ನು ಕಲ್ಪನೆ ಮಾಡಿಕೊಳ್ಳೋ ಬದಲು ಅವರೇ ಒಂದು ಚಿತ್ರವನ್ನು ಕೊಟ್ಟುಬಿಟ್ಟಿರ್ತಾರೆ. ಅಂದರೆ ಚಿತ್ರ ಹೇಗಿರುತ್ತೆ ಅಂದರೆ ಅಳತೆ ಸಹಿತ, ಆಕೃತಿ ಸಹಿತ ಚಿತ್ರ ಇರುತ್ತೆ. ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿರುತ್ತೆ. ಅದೇ ಸ್ವಯಂ ವಿವರಣೆ ಮಾಡ್ತಾ ಇರುತ್ತೆ ಚಿತ್ರವೂ ಸಹ. ಹಾಗಾಗಿ ನೀವು ಆ ವಿವರಣೆಯನ್ನು ಓದ್ಕೊಂತ, ಅಂದರೆ ಪ್ರಶ್ನೆಯನ್ನು ಓದ್ಕೊಂತ ಚಿತ್ರವನ್ನು ನೋಡೋದಾದರೆ ನಿಮಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ ರೀತಿಯ ಚಿತ್ರವನ್ನು ಸಹ ನೀಡಿರ್ತಾರೆ. ನೋಡಿ, ಇಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ ಈ ಪ್ರಶ್ನೆಗೆ ಅವರು ಜೋಡಿಸಿದ ಆಕೃತಿಯನ್ನೇ ಕೊಟ್ಟಿರ್ತಾರೆ. ಅಂದರೆ ಕಂಬೈನ್ಡ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಈ ಥರದ ಅನೇಕ ಪ್ರಶ್ನೆಗಳನ್ನು ನೀವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಮತ್ತು LBA ಸಾಹಿತ್ಯದ ಪ್ರಶ್ನಾಕೋಟಿಯಿಂದ, ಕ್ವಶನ್ ಬ್ಯಾಂಕಿಂದನೂ ಸಹ ನೀವು ಈ ರೀತಿಯ ಲೆಕ್ಕವನ್ನು ಪಡಿಬೋದು. ನಂತರದಲ್ಲಿ ವಿದ್ಯಾರ್ಥಿಗಳೇ, ಇದು 5 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಯಾರು ಹೆಚ್ಚು ಪ್ರಾಕ್ಟೀಸ್ ಮಾಡಿರ್ತಾರೆ, ಅಭ್ಯಾಸವನ್ನು ಮಾಡಿರ್ತಾರೆ, ಅವರು ಸುಲಭವಾಗಿ ಲೆಕ್ಕಾಚಾರವನ್ನು ಮಾಡ್ಬೋದು. ಯಾಕೆಂದರೆ ದಶಮಾಂಶ ಸ್ಥಾನಗಳಿಗೆ ಡೆಸಿಮಲ್ಸ್ಗಳಲ್ಲಿ ಕ್ಯಾಲ್ಕುಲೇಷನ್ಗಳು ಬರೋದ್ರಿಂದ ಪ್ರಾಕ್ಟೀಸ್, ಅಭ್ಯಾಸ ಅನ್ನೋದು ಈ ವಿಭಾಗದ ಲೆಕ್ಕ ಬಿಡಿಸಲಿಕ್ಕೆ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಇದರ ಹೊರತಾಗಿ ಸೂತ್ರಗಳು ನಮಗೆ ಬಹಳ ಇಂಪಾರ್ಟೆಂಟ್. ನೋಡಿ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಅವರು ಕೊಟ್ಟಿರುವ ಆಕೃತಿಗಳು ಯಾವ್ಯಾವು ಅಂತ ನೋಡಿದರೆ, ಉದಾಹರಣೆಗೆ ಒಂದು ಶಂಕು ಮತ್ತು ಒಂದು ಸಿಲಿಂಡರ್ ಇದೆ ಅಂತಂದರೆ ಶಂಕುವಿನ 3 ಸೂತ್ರಗಳು ಅದರಲ್ಲಿ ಬಳಕೆ ಆಗಬಹುದು. ನೋಡಿ, ಕೋನ್ಗೆ ಸಂಬಂಧಪಟ್ಟಂತಹ 3 ಸೂತ್ರಗಳು. ಅದೇ ರೀತಿ ಸಿಲಿಂಡರ್ ಕಾಣ್ತಾ ಇದೆ, ಸಿಲಿಂಡರಿಗೆ ಸಂಬಂಧಪಟ್ಟಂತಹ 3 ಸೂತ್ರಗಳು. ಹೀಗೆ ಸೂತ್ರಗಳ ಬಳಕೆಯಿಂದಲೇ ಆ ಒಂದು ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ 5 ಅಂಕದ ವಿಭಾಗದಲ್ಲಿನ ಈ ಥರದ ಲೆಕ್ಕವನ್ನು ಬಿಡಿಸ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಈಗ 4 ಅಂಕದ ಪ್ರಶ್ನೆಗಳ ವಿಭಾಗವನ್ನು ಗಮನಿಸೋಣ. ನೋಡಿ, 4 ಅಂಕಕ್ಕೆ 4 ಪ್ರಶ್ನೆಗಳು ಇರುತ್ತೆ. ಅಂದರೆ 4 4 16. ನೋಡಿ, 16 ಅಂಕಗಳು 4 ಅಂಕದ ಪ್ರಶ್ನೆಗಳಿಂದ ಬರುತ್ತೆ. ಈ 4 ಪ್ರಶ್ನೆಗಳು ಯಾವ ಯಾವ ಚಾಪ್ಟರ್ಗಳಿಂದ ಬರುತ್ತೆ ಅಂತ ನೋಡಿದರೆ, ನೋಡಿ, ಮೊದಲನೇದಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಈ ಅಧ್ಯಾಯದಿಂದ ಒಂದು ನಕ್ಷೆ ಬರುತ್ತೆ, ಒಂದು ಗ್ರಾಫ್ ಬರುತ್ತೆ. ನಿಮ್ಮ ಉತ್ತರ ಪತ್ರಿಕೆ ಆನ್ಸರ್ ಬುಕ್ಲೆಟ್ ಇರುತ್ತಲ್ಲ, ಅದರ ಲಾಸ್ಟ್ ಪೇಜಲ್ಲಿ ಒಂದು ಗ್ರಾಫ್ ಶೀಟ್ ಇರುತ್ತೆ, ಅದರಲ್ಲಿ ಮಾಡಬೇಕು. ಇನ್ನು 2ನೇ ಪ್ರಶ್ನೆ ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಈ ಅಧ್ಯಾಯದಿಂದ ಬರುತ್ತೆ. ಮತ್ತೊಂದು ಪ್ರಶ್ನೆ, 3ನೇ ಪ್ರಶ್ನೆ ಒಂದು ಪ್ರಮೇಯ ಬರುತ್ತೆ, ಥೀರಮ್ ಬರುತ್ತೆ, ಟ್ರಯಾಂಗಲ್ಸ್, ತ್ರಿಭುಜಗಳು ಅಧ್ಯಾಯದಿಂದ 4 ಅಂಕಕ್ಕೆ ಒಂದು ಪ್ರಮೇಯ, ಥೀರಮ್ ಬರುತ್ತೆ. ನಂತರದಲ್ಲಿ ಕಡೆಯದಾಗಿ 4 ಅಂಕಕ್ಕೆ ಬರುವಂತಹ 4ನೇ ಪ್ರಶ್ನೆ ಅದು ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಎಂಬ ಅಧ್ಯಾಯದಿಂದ ವಿವರಣಾತ್ಮಕವಾಗಿ ಕೇಳಿರುವಂತಹ ಒಂದು ಪ್ರಶ್ನೆ ಬರುತ್ತೆ. ಈ ಮೂಲಕ 4 ಪ್ರಶ್ನೆಗಳನ್ನು ಗಮನ ಹರಿಸ್ಬೋದು. 4 ಅಂಕದ ಪ್ರಶ್ನೆಗಳನ್ನು ನಾವು ಅಟೆಂಡ್ ಮಾಡಬೇಕು ಅಂದರೆ ಈ 4 ಅಧ್ಯಾಯಗಳನ್ನು ನಾವು ಹೆಚ್ಚು ಕೇಂದ್ರೀಕರಿಸಿ ಓದಬೇಕಾಗತ್ತೆ. ನೋಡಿ, ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅಂದರೆ ಇಂಟರ್ನಲ್ ಚಾಯ್ಸ್ ಸಹ ನೀಡಿರ್ತಾರೆ. ಆ ಇಂಟರ್ನಲ್ ಚಾಯ್ಸ್ ನೀಡಿರುವಂತಹ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬಂದಿದೆ ಅಂತಲೂ ಸಹ ನೀವು ಗಮನಿಸ್ಬೋದು. ಅಂದರೆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ತೆಗೆದಿರುವಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದೆ, ಆ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನೆಂದರೆ 4ರಲ್ಲಿ 2ಕ್ಕೆ ಆಂತರಿಕ ಆಯ್ಕೆ ಪ್ರಶ್ನೆಗಳು ಸಿಗುತ್ತೆ. ವಿದ್ಯಾರ್ಥಿಗಳೇ, ಈಗ ಒಂದೊಂದೇ ಪ್ರಶ್ನೆಗಳನ್ನು ಗಮನಿಸ್ಕೊಂಡು ನಾವು ಅದರಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ನೋಡೋಣ. ಈಗ ಮೊದಲನೇದಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಈ ಚಾಪ್ಟರ್ನಲ್ಲಿ ಒಂದು 4 ಅಂಕದ ಗ್ರಾಫ್ ಕೊಡ್ತಾರೆ ಅಂತ ಹೇಳಿದ್ದೆ ನಾನು. ಆ ಗ್ರಾಫ್ ಯಾವ ಥರ ಇರುತ್ತೆ ನೋಡಿ, ಕೊಟ್ಟಿರುವಂಥ ಸಮೀಕರಣಗಳಿಗೆ ಟೇಬಲ್, ಕೋಷ್ಟಕವನ್ನು ರಚಿಸಿ ಅದನ್ನು ಗ್ರಾಫ್ ಶೀಟ್ ಮೇಲೆ ಗುರುತು ಮಾಡುವಾಗ ನಾವು ಸ್ಕೇಲನ್ನು ಎಳ್ಕೋಬೇಕಾಗತ್ತೆ.
ನೋಡಿ ಆ ಸ್ಕೇಲ್ ಇರುತ್ತಲ್ಲ, ಅದು 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಯೂನಿಟ್, 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 1 ಮೂಲಮಾನ ಬರುವಂತೆಯೇ ಸಮೀಕರಣಗಳನ್ನು ಕೊಟ್ಟಿರುವುದನ್ನು ಗಮನಿಸಬಹುದು. ಹಾಗಾಗಿ ನಾವು 2, 4, 6, 8, 5, 10, 15, 20 ಈ ರೀತಿಯಾದಂತಹ ಸ್ಕೇಲ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಉತ್ತರ ಪತ್ರಿಕೆಯಲ್ಲಿ ನೀಡಿರುವ ಗ್ರಾಫ್ನಲ್ಲೇ ನಾವು ಬಹಳ ಆರಾಮಾಗಿ ಜಾಗವನ್ನೆಲ್ಲ ಕಂಪ್ಲೀಟ್ ಬಳಸಿಕೊಂಡು ನಾವು ಸುಂದರವಾದ ಗ್ರಾಫ್ ಎಳಿಬೋದು. ಆ ರೀತಿಯಾದಂತಹ ಲೆಕ್ಕವನ್ನೇ ಕೊಟ್ಟಿರ್ತಾರೆ. ಆ 2 ಸಮೀಕರಣಗಳಿಗೆ ಕೋಷ್ಟಕಗಳನ್ನು ರಚನೆ ಮಾಡ್ಕೋಬೇಕು. ಆ ಕೋಷ್ಟಕಗಳಿಗೂ ಅಂಕ ಇರುತ್ತೆ. ನಂತರದಲ್ಲಿ ಆ 2 ರೇಖೆಗಳು ಎಲ್ಲಿ ಛೇದಿಸಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ, ಆ ಇಂಟರ್ಸೆಕ್ಟ್ ಪಾಯಿಂಟ್ ಇದೆ, ಛೇದಿಸುವ ಬಿಂದು ಏನಿದೆ, ಅಂದರೆ ಒಂದೇ ಒಂದು ಪರಿಹಾರ, ಯೂನಿಕ್ ಸೊಲ್ಯೂಷನ್ ಏನು ಸಿಕ್ಕಿರುತ್ತೆ, ಅದನ್ನು ನಾವು x, y ರೂಪದಲ್ಲಿ ಬರಿಬೇಕು. ಅಂದರೆ ಅದನ್ನು ನಾವು ಮೆನ್ಷನ್ ಮಾಡಬೇಕಲ್ಲಿ. ಆ ಮೂಲಕ ನಾವು ಸುಲಭವಾಗಿ 4ಕ್ಕೆ 4 ಅಂಕಗಳನ್ನು ಸಹ ಬರಿಬೋದು. ನೋಡಿ, ಈ ಥರದ ಲೆಕ್ಕವನ್ನು ಸುಲಭವಾಗಿ ಹೇಗೆ ನಾವು ಬಿಡಿಸಬಹುದು ಅಂಥೇಳಿ ನಾನು ಈಗಾಗಲೇ ಒಂದು ವಿಡಿಯೋ ಪಾಠವನ್ನು ಸಹ ಮಾಡಿದ್ದೇನೆ. ನೋಡಿ, ಹತ್ತಿರ 1 ಮಿಲಿಯನ್ನಷ್ಟು ವೀಕ್ಷಣೆಗಳಿಂದ ವಿದ್ಯಾರ್ಥಿಗಳು ಆ ವಿಡಿಯೋ ಪಾಠದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಸುಲಭವಾಗಿ 4 ಅಂಕ ಪಡೀಲಿಕ್ಕೆ ಈ ವಿಡಿಯೋ ಪಾಠ ನಿಮಗೆ ಸಹಕಾರಿ ಆಗ್ಬೋದು ಅಂತ ನಾವು ಭಾವಿಸ್ತೇನೆ. ನೋಡಿ, 4 ಅಂಕಕ್ಕೆ ಬರ್ಬೋದಾದ 2ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ನೋಡಿ, ಈ ಅಧ್ಯಾಯದಿಂದ ಬರುವಂತಹ 4 ಅಂಕದ ಪ್ರಶ್ನೆ ನಿಜವಾಗ್ಲೂ ಒಂದು ಅನ್ವಯಿಕ ಮಟ್ಟದ್ದಿರುತ್ತೆ, ಅಪ್ಲೈಡ್ ಲೆವೆಲ್ ಇರುತ್ತೆ. ಅಂದರೆ ಸ್ವಲ್ಪ ಕ್ಲಿಷ್ಟಕರವಾಗೇ ಇರುತ್ತೆ. ನಾವು ಹೆಚ್ಚು ಆ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಲೆಕ್ಕಗಳನ್ನು, LBA ಸಾಹಿತ್ಯದಲ್ಲಿರುವಂತಹ ಲೆಕ್ಕಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಲೆಕ್ಕವನ್ನು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಲೆಕ್ಕಗಳನ್ನು, ಈ ರೀತಿಯಾಗಿ ಲೆಕ್ಕಗಳನ್ನು ಸ್ವಂತ ಬಿಡಿಸುವಷ್ಟು ನಾವು ಸಮರ್ಥರಾದರೆ ಖಂಡಿತವಾಗಲೂ ಪರೀಕ್ಷೆಯಲ್ಲಿ ಈ ರೀತಿಯ ಲೆಕ್ಕವನ್ನು ನಾವು ಸುಲಭವಾಗಿ ಬಿಡಿಸ್ಬೋದು. ನೋಡಿ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ವರ್ಷ ಬೋರ್ಡ್ನವರು ಪ್ರಕಟ ಮಾಡಿರೋದೇನಿದೆ, ಆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೆಕ್ಕಕ್ಕೆ ಆಂತರಿಕ ಆಯ್ಕೆ ಕೊಟ್ಟಿದ್ದಾರೆ, ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಅಂದರೆ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಆ 2 ಪ್ರಶ್ನೆಗಳನ್ನು ಓದ್ಕೊಂಡು ನೀವು ಯಾವುದನ್ನು ನೀವು ಸುಲಭವಾಗಿ ಬಿಡಿಸಬಹುದು, ನಿಮಗೆ ಯಾವುದಕ್ಕೆ ಉತ್ತರ ಕಂಡುಹಿಡಿಯಲಿಕ್ಕೆ ಆಗ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನೀವು ಬಿಡಿಸ್ಬೋದು. ನಂತರದಲ್ಲಿ ಅವುಗಳಲ್ಲಿ ಬರುವಂತಹ ಸೂತ್ರಗಳನ್ನು ನೀವು ಗಮನಿಸಬೇಕಾಗತ್ತೆ. AN ಸೂತ್ರ ಇದೆ, SN ಸೂತ್ರ ಇದೆ, D ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ, ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಒಂದು ಜನರಲ್ ಫಾರ್ಮ್ ಇದೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A+D, A+2D, A+3D ಈ ರೀತಿಯಾಗಿದೆ. A ಹಿಂಬದಿನಲ್ಲಿ ಅಂದರೆ A+D, A+2D ಒಂದು ಬದಿ ಆಯಿತು, ಇನ್ನೊಂದು Aಕ್ಕಿಂತ ಕೆಳಗೆ A-D, A-2D, A-3D ಈ ರೀತಿಯಾದ ಸಾಮಾನ್ಯ ರೂಪವೂ ಬಳಕೆ ಆಗ್ಬೋದು. ಆ ರೀತಿಯ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ಅಧ್ಯಯನ ಮಾಡಿದರೆ ಸುಲಭವಾಗಿ 4ಕ್ಕೆ 4 ಅಂಕ ಪಡಿಬೋದು. ಮುಂದುವರೆದು 3ನೇ ಪ್ರಶ್ನೆಯನ್ನು ನೋಡೋಣ. ಅಂದರೆ 4 ಅಂಕದ 3ನೇ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರ್ತಾ ಇದೆ ಅಂದರೆ ಟ್ರಯಾಂಗಲ್ಸ್, ತ್ರಿಭುಜಗಳು ಅಧ್ಯಾಯದಿಂದ ಒಂದು ಪ್ರಮೇಯ ಬರುತ್ತೆ. 4 ಅಂಕಕ್ಕೆ ಒಂದು ಪ್ರಮೇಯ, ಥೀರಮ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 5 ಥಿಯರಮ್ಗಳಿರೋದನ್ನು ನೀವು ಗಮನಿಸ್ಬೋದು. ನೋಡಿ, 6.1, 6.2, 6.3, 6.4 ಮತ್ತು 6.5 ಈ ಥಿಯರಮ್ಗಳು. ಅಂದರೆ ಥೇಲ್ಸ್ ಥಿಯರಮ್, ಥೇಲ್ಸ್ನ ಪ್ರಮೇಯ, ನೆಕ್ಸ್ಟು ಥೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ, ಕಾನ್ವರ್ಸ್ ಆಫ್ ದ ಥೇಲ್ಸ್ ಥಿಯರಮ್. ನೆಕ್ಸ್ಟು AA ಕ್ರೈಟೀರಿಯಾ ಥಿಯರಮ್, ಅಂದರೆ ಕೋನ ನಿರ್ಧಾರಕ ಗುಣ ಅಂತ. ನೆಕ್ಸ್ಟ್ 4ನೇದು SSS ಕ್ರೈಟೀರಿಯಾ ಥಿಯರಮ್, ಅಂದರೆ ಬಾಹು ನಿರ್ಧಾರಕ ಗುಣ. ಇನ್ನೊಂದು ಕಡೆಯದಾಗಿ SAS ಕ್ರೈಟೀರಿಯಾ ಥಿಯರಮ್, ಬಾ ನಿರ್ಧಾರಕ ಗುಣ ಅಂಥೇಳಿ. ಈ ರೀತಿ 5 ಪ್ರಮೇಯಗಳಿರೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ನಮಗೊಂದು ಸಣ್ಣ ಒಂದು ಉಪಯೋಗ ಆಗೋದೇನೆಂದರೆ, ಈ ಪ್ರಶ್ನೆಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ, ಅಂದರೆ ಆಂತರಿಕ ಆಯ್ಕೆ ಕೊಟ್ಟಿದ್ದಾರೆ.
2 ಪ್ರಮೇಯಗಳನ್ನು ಕೊಟ್ಟಿದ್ದಾರೆ ಪರೀಕ್ಷೆಯಲ್ಲಿ. ನೀವು ಆ 2ರಲ್ಲಿ ಯಾವ್ದಾದ್ರು ಒಂದು ಪ್ರಮೇಯವನ್ನು ಬರೆದ್ರೆ ಸಾಕು. ಹಾಗಾಗಿ ನೋಡಿ ಮಕ್ಕಳೇ, ಈ 5 ಥಿಯರಮ್ಗಳಲ್ಲಿ 4 ಥಿಯರಮ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಯಾವುದಾದ್ರೂ ಒಂದು ಥಿಯರಮ್ ಬಂದೇ ಬರುತ್ತೆ. ಅದರಲ್ಲೂ 3 ಥಿಯರಮ್ಗಳನ್ನು ನೀವು ಕಲೀಲೇಬೇಕಾಗತ್ತೆ. ಯಾವುದು ಆ 3 ಥಿಯರಮ್ಗಳು ಅಂದರೆ, ಥೇಲ್ಸ್ ಪ್ರಮೇಯವನ್ನು ನೀವು ಕಲೀಲೇಬೇಕಾಗತ್ತೆ, ಥೇಲ್ಸ್ ಥಿಯರಮ್. ಇನ್ನೊಂದು ಎ ಕ್ರೈಟೀರಿಯಾ ಥಿಯರಮ್ ಅಂದರೆ 3ನೇ ಪ್ರಮೇಯ 6.3 ಥಿಯರಮ್. ನೆಕ್ಸ್ಟ್ ಇನ್ನೊಂದು SSS ಅಥವಾ SAS, ಇವೆರಡರಲ್ಲಿ ಯಾವ್ದಾದ್ರು ಒಂದು ಥಿಯರಮ್ ಕಲಿತ್ರೆ ಕನಿಷ್ಠ ನೀವು 3 ಥಿಯರಮ್ ಕಲ್ತಂಗಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ತನಕ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ವಿ. ಈಗ 4ನೇ ಪ್ರಶ್ನೆ ಅಂದರೆ 4 ಅಂಕದ ಪ್ರಶ್ನೆ ವಿಭಾಗದಲ್ಲಿ ಕಡೆಯ ಪ್ರಶ್ನೆ. ಇದು ಯಾವುದರಿಂದ ಬರ್ಬೋದು ಅಂದರೆ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಧ್ಯಾಯದಿಂದ ಬರುತ್ತೆ. ನೋಡಿ, ಒನ್ಸ್ ಅಗೇನ್ ಇದು ಒಂದು ಸ್ಟೇಟ್ಮೆಂಟ್ ಲೆಕ್ಕ, ಅಂದರೆ ಒಂದು ವಿವರಣಾತ್ಮಕವಾಗಿ ನೀಡಿರುವಂಥ ಒಂದು ಹೇಳಿಕೆ ಲೆಕ್ಕ. ಇದು ಅನ್ವಯಿಕ ಮಟ್ಟದ್ದೇ ಆಗಿರುತ್ತೆ. ಈ ಪ್ರಶ್ನೆಯಲ್ಲಿ ನೀವು ಗಮನಿಸಬೇಕಾಗಿರೋದಂದರೆ, ನಾನು ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ಸಲ್ಲಿ ಹೇಳ್ದಂತೆಯೇ ನೋಡಿ, ಚಿತ್ರ ಸಹಿತ ಅಳತೆ ಸಹಿತ ಒಂದು ಸೆಲ್ಫ್ ಎಕ್ಸ್ಪ್ಲನೇಟರಿ ಡಯಾಗ್ರಾಮ್ನ ಕೊಟ್ಟಿರ್ತಾರೆ. ಆ ಚಿತ್ರವನ್ನು ಬಳಸಿಕೊಂಡು ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸಬೇಕಾಗ್ತದೆ. ಆ ಹೇಳಿಕೆ ಏನಿದೆ, ಆ ಹೇಳಿಕೆಯನ್ನು ಓದುವಾಗ ಚಿತ್ರವನ್ನು ಸಹ ನೀವು ಗಮನಿಸ್ತಾ ಹೋದರೆ ಸುಲಭವಾಗಿ ಅರ್ಥ ಆಗತ್ತೆ. ನೆಕ್ಸ್ಟು, ಈ ರೀತಿಯ ಪ್ರಶ್ನೆಯ ಸ್ವರೂಪ ಹೇಗಿರುತ್ತೆ ಅಂದರೆ, ನಾನು ಹೇಳಿದಂತೆ ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ. ಅಲ್ಲೇ ಅಳತೆ ಕೊಟ್ಟಿದ್ದಾರೆ, ಆಕಾರಗಳು ಸಹ ಕೊಟ್ಟಿದ್ದಾರೆ. ಇಲ್ಲಿ ಕನಿಷ್ಠ 2 ಲಂಬಕೋನ ತ್ರಿಭುಜಗಳು, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಕನಿಷ್ಠ 2 ಇರೋದನ್ನಾದರೂ ನಾವು ಗಮನಿಸ್ಬೋದು. 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ತಿರುವಿ ಹಾಕಿದಾಗ ನಮಗೆ ಗೊತ್ತಾಗೋದೇನೆಂದರೆ, ಕನಿಷ್ಠ 2 ಲಂಬಕೋನ ತ್ರಿಭುಜಗಳನ್ನು ನಾವು ಗಮನಿಸ್ಬೋದು. ಅಂದರೆ ನೀವು 2 ಬಾರಿ ಆದರೂ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿ ಅನುಪಾತಗಳ ಸೂತ್ರವನ್ನು ಬರೆದು ಅಪ್ಲೈ ಮಾಡಬೇಕಾಗಿರೋ ಸಂದರ್ಭ ಇದೆ. ನೋಡಿ, ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇವಲ ಒಂದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಅಂದರೆ 2 ಲೆಕ್ಕಗಳು ಕೊಟ್ಟು ಯಾವ್ದಾದ್ರು ಒಂದು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ಸಹ ನೀವು ಪರಿಗಣನೆಗೆ ತಗೋಬೇಕಾಗ್ತದೆ. ಇನ್ನು ಉಳಿದಂತೆ ಸಾಮಾನ್ಯವಾಗಿ ಟ್ಯಾನ್ ಥೀಟಾ ಬಳಕೆ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಟ್ಯಾನ್ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಇದರ ಬೆಲೆಗಳನ್ನು ನೀವು ನೆನಪಿಟ್ಕೊಂಡು ಸೂಕ್ತವಾಗಿ ಅಲ್ಲಿ ಅಪ್ಲೈ ಮಾಡೋದ್ರ ಮೂಲಕ ಒಂದಿಷ್ಟು ಅಂಕಗಳನ್ನು ಪಡೆಯಬಹುದು. ಈ ರೀತಿಯಾಗಿ ನೋಡಿ ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆಗಳ ಈ ವಿಭಾಗ ಏನಿದೆ, ಇದರಲ್ಲಿ ಬರುವಂತಹ 4 ಪ್ರಶ್ನೆಗಳನ್ನು ಯಾವ್ಯಾವ ಅಧ್ಯಾಯಗಳಿಂದ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ವಿದ್ಯಾರ್ಥಿಗಳೇ, ಈಗ 3 ಅಂಕದ ಪ್ರಶ್ನೆಗಳ ಒಂದು ವಿಭಾಗ ಏನಿದೆ, ಅದರಲ್ಲಿ ಯಾವ ಯಾವ ಅಧ್ಯಾಯದಿಂದ ಪ್ರಶ್ನೆಗಳು ಬಂದಿದೆ ಅಂತ ನೋಡೋಣ. 3 ಅಂಕಕ್ಕೆ 9 ಪ್ರಶ್ನೆಗಳು ಬರುತ್ತೆ. ಅಂದರೆ 9 3 27 ಅಂಕಗಳು 3 ಅಂಕಗಳಿಂದಲೇ ಪಡೆಯಬಹುದಾಗಿದೆ. ಈ 3 ಅಂಕದ ಈ 9 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಇಂಟರ್ನಲ್ ಚಾಯ್ಸ್ ಪ್ರಶ್ನೆಗಳನ್ನು ನೀಡಿದ್ದಾರೆ, ಆಂತರಿಕ ಆಯ್ಕೆಯನ್ನು ಸಹ ನೀಡಿದ್ದಾರೆ. ಈಗ ಆ 9 ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡೋದಾದರೆ, ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್ ಅಧ್ಯಾಯದಿಂದ ಒಂದು ಪ್ರಶ್ನೆ ಬರುತ್ತೆ. ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ತ್ರಿಭುಜಗಳು, ಟ್ರಯಾಂಗಲ್ಸ್, ವೃತ್ತಗಳು, ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಷನ್ ಜಾಮಿಟ್ರಿ, ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸಂಭವನೀಯತೆ, ಪ್ರಾಬಬಿಲಿಟಿ ಅಧ್ಯಾಯದಿಂದ 3 ಅಂಕಕ್ಕೆ ಪ್ರಶ್ನೆಗಳು ಬರ್ತಾ ಇದೆ. 3 ಅಂಕದ 9 ಪ್ರಶ್ನೆಗಳೇನಿದೆ, ಇವುಗಳಿಗೆ 4 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆ ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಈ 4 ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಬರುತ್ತೆ ಆಂತರಿಕ ಆಯ್ಕೆದು ಅಂತಂದರೆ, ನೋಡಿ, ಈ 4 ಮಾಡೆಲ್ ಪೇಪರ್ಸ್ನ ಗಮನಿಸಿದಾಗ ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಈ ಚಾಪ್ಟರ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಈ ಅಧ್ಯಾಯದಿಂದ 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಆಂತರಿಕ ಆಯ್ಕೆ ನೀಡಿದ್ದಾರೆ, ಇಂಟರ್ನಲ್ ಚಾಯ್ಸ್ ನೀಡಿದ್ದಾರೆ. ಇನ್ನು ಉಳಿದಂತೆ 2 ಇಂಟರ್ನಲ್ ಚಾಯ್ಸ್ ಪ್ರಶ್ನೆಗಳು ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ರೀತಿ ವ್ಯತ್ಯಾಸ ಆಗಿದೆ. ಒಂದೊಂದರಲ್ಲಿ ಬಹುಪದೋಕ್ತಿ ವರ್ಗ ಸಮೀಕರಣ ಕೊಟ್ಟಿದ್ದಾರೆ, ಅಂದರೆ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ, ಕೋಆರ್ಡಿನೇಷನ್ ಜಾಮಿಟ್ರಿ ಮತ್ತು
ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ನಿರ್ದೇಶಾಂಕ ರೇಖೆಗಳಿಂದ ಮತ್ತು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಚಾಪ್ಟರ್ಗಳ ನಡುವೆ ಕೊಟ್ಟಿದ್ದಾರೆ. ಬಹುಪದೋಕ್ತಿಗಳು ಮತ್ತು ತ್ರಿಭುಜಗಳು, ಪಾಲಿನಾಮಿಯಲ್ಸ್ ಇನ್ ಟ್ರಯಾಂಗಲ್ಸ್ ಮತ್ತು ವರ್ಗ ಸಮೀಕರಣ ತ್ರಿಭುಜಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮತ್ತು ಟ್ರಯಾಂಗಲ್ಸ್ ಈ ರೀತಿಯಾಗಿ ಇನ್ನು ಉಳಿದ 2 ಪ್ರಶ್ನೆಗಳಿಗೆ ಸಂಯೋಜನೆ ಆಗಿದ್ದಾವೆ. ಒಟ್ಟಾರೆ ಹೇಳೋದಾದರೆ ಟ್ರಿಗ್ನೋಮೆಟ್ರಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್, ತ್ರಿಕೋನಮಿತಿ ಮತ್ತು ಸಂಖ್ಯಾಶಾಸ್ತ್ರ ಇವುಗಳಿಗೆ 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಆಂತರಿಕ ಆಯ್ಕೆ ನೀಡೋದ್ರಿಂದ ನೀವು ಗಮನಿಸಬೇಕಾಗತ್ತೆ. ಈ 3 ಅಂಕದ ಈ 9 ಪ್ರಶ್ನೆಗಳಲ್ಲಿ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ ಅಧ್ಯಾಯದಿಂದ ಬರುವಂತಹ ಲೆಕ್ಕಗಳು ನೋಡಿ, ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ, ಮೀನ್, ಮೀಡಿಯನ್ ಮತ್ತು ಮೋಡ್. ಒಮ್ಮೆ ಮೋಡ್ ಮತ್ತು ಮೀಡಿಯನ್ ಅಥವಾ ಮೀನ್ ಮತ್ತು ಮೋಡ್ ಈ ರೀತಿಯಾಗಿ ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ಪ್ರಾಕ್ಟೀಸ್ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ. ಮತ್ತು ಸರಾಸರಿ ಕಂಡುಹಿಡಿಯಲಿಕ್ಕೆ ಪಠ್ಯಪುಸ್ತಕದಲ್ಲಿ 3 ರೀತಿಯ ವಿಧಾನ ಇದ್ದರೂ ಸಹ ಇಂಥದ್ದೇ ವಿಧಾನದಲ್ಲೇ ಕಂಡುಹಿಡಿಯಿರಿ ಅಂತ ಹೇಳ್ದಲೇ ಇರೋದ್ರಿಂದ ನಾವು ನಮಗೆ ಸುಲಭವೆನಿಸುವಂತಹ ನೇರ ವಿಧಾನ ಡೈರೆಕ್ಟ್ ಮೆಥಡ್ನಲ್ಲೇ ಸಹ ಮಾಡಬಹುದು. ಈ ರೀತಿಯಾಗಿ ಸಂಖ್ಯಾಶಾಸ್ತ್ರ ಅಧ್ಯಾಯದಿಂದ 3 ಅಂಕವನ್ನು ಸುಲಭವಾಗಿ ಪಡಿಬೋದು. ಮತ್ತು ಇನ್ನೊಂದು 3 ಅಂಕ ಸುಲಭವಾಗಿ ಪಡೆಯುವುದು ಯಾವ ಚಾಪ್ಟರ್ ಅಂದರೆ ಸರ್ಕಲ್ಸ್, ವೃತ್ತಗಳು. ಈ ಅಧ್ಯಾಯದಲ್ಲಿ ನೋಡಿ 3 ಅಂಕಕ್ಕೆ 2 ಪುಟಾಣಿ ಥಿಯರಮ್ಗಳಿದ್ದಾವೆ, ಪ್ರಮೇಯಗಳಿದ್ದಾವೆ. ಆ 2 ಥಿಯರಮ್ಗಳನ್ನು, ಈ 2 ಪ್ರಮೇಯಗಳನ್ನು ನೀವು ಕಲ್ತಿದ್ದೇ ಆದರೆ ಸುಲಭವಾಗಿ 3 ಅಂಕವನ್ನು ಪಡಿಬೋದಾಗಿದೆ. ನೋಡಿ, 6 ಅಂಕವನ್ನು ಬಹಳ ಸುಲಭವಾಗಿ ಪಡಿಬೋದು. ನಂತರದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ 3 ಅಂಕವನ್ನು ಪಡಿಬೋದಾದ ಚಾಪ್ಟರ್ಗಳು ಯಾವುದದು ಅಂತಂದರೆ ನೋಡಿ, ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಅಧ್ಯಾಯದಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ನೀಡಿದಾಗ ಬಹುಪದೋಕ್ತಿಯನ್ನು ಕಂಡುಹಿಡಿಯುವಂತಹ ಲೆಕ್ಕ ಕೊಟ್ಟು ನಂತರದಲ್ಲಿ ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆ ರೀತಿಯ ಲೆಕ್ಕಗಳನ್ನು ನೋಡ್ಬೋದು. ಅಂದರೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟು ನಾವಲ್ಲಿ ಒಂದು ಪಾಲಿನಾಮಿಯಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿ ನಂತರದಲ್ಲಿ ಆ ಪಾಲಿನಾಮಿಯಲ್ಸ್ನ ಝೀರೋಸ್ಗಳನ್ನು ಫೈಂಡ್ ಔಟ್ ಮಾಡುವಂತಹ ಲೆಕ್ಕಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಆ ರೀತಿಯಾದ ಲೆಕ್ಕಗಳನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಅದೊಂದೇ ಅಲ್ಲ, ಕೊಟ್ಟಿರುವಂತಹ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿದು ಅವುಗಳ ಸಹಗುಣಕಗಳಾಗಿರುವಂತಹ ಸಂಬಂಧವನ್ನು, ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿಗಿರುವ ಸಂಬಂಧವನ್ನು ಕಂಡುಹಿಡಿಯುವಂಥ ಲೆಕ್ಕಗಳಿದ್ದಾವೆ ನೋಡಿ. ಫೈಂಡಿಂಗ್ ದ ಝೀರೋಸ್ ಫಾರ್ ದ ಗಿವನ್ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈಯಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಇನ್ ದ ಕೋಎಫಿಷಿಯೆಂಟ್ಸ್ ಅಂತ ಇದೆ. 3 ಅಂಕಕ್ಕೆ ಸುಲಭವಾಗಿ ನಾವು ಆ ಥರದ ಲೆಕ್ಕಗಳನ್ನು ಮಾಡ್ಬೋದು. ಆ ರೀತಿಯ ಲೆಕ್ಕಗಳನ್ನು ಒಂದಿಷ್ಟು ತಯಾರಿ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಕೆ ವ್ಯಾಲ್ಯೂ ಕಂಡುಹಿಡಿಯೋದು ನೋಡಿ. ಇಲ್ಲಿ ಈ ರೀತಿಯ ಲೆಕ್ಕಗಳನ್ನು ಕೆ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಆ ರೀತಿಯ ಲೆಕ್ಕಗಳನ್ನು ಸಹ ನಾವು ಮಾಡಬೇಕಾಗಿರುತ್ತೆ. ಈ ಥರದ್ದು ಎಲ್ಲ ಲೆಕ್ಕಗಳನ್ನು ಸಹ ಬಿಡಿಸಿರೋಂಥ ವಿಡಿಯೋ ಪಾಠಗಳು ಇದೆ. ಆ ಲಿಂಕನ್ನು ಬಳಸಿ ಆ ಥರದ ಲೆಕ್ಕಗಳನ್ನು ಸಹ ನೀವು ಕಲಿಬಹುದಾಗತ್ತೆ. ಮತ್ತು ಇನ್ನೊಂದು ಯಾವುದು ಅಂದರೆ ಕ್ವಶನ್ ಪೇಪರ್ನಲ್ಲಿ ಒಂದು ಚಿತ್ರ ನೀಡಿರ್ತಾರೆ ಬಹುಪದೋಕ್ತಿ. ಆ ಗ್ರಾಫನ್ನು ನೋಡಿ, ಆ ಗ್ರಾಫಲ್ಲಿ ಶೂನ್ಯತೆಗಳು ಝೀರೋಸ್ನ ನೀವು ಕಂಡುಹಿಡಿದು ನಂತರದಲ್ಲಿ ಒಂದು ಬಹುಪದೋಕ್ತಿಯನ್ನು ನೀವು ಕನ್ಸ್ಟ್ರಕ್ಟ್ ಮಾಡುವಂತಹ ಲೆಕ್ಕವನ್ನು ಸಹ ಕೊಟ್ಟಿರ್ತಾರೆ. ಪಾಲಿನಾಮಿಯಲ್ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು. ಅಂದರೆ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈ ಒಂದು ಸೂತ್ರವನ್ನು ಬಳಸಿ ನೀವು ಒಂದು ಬಹುಪದೋಕ್ತಿಯನ್ನು ಕಂಡುಹಿಡಿಬಹುದು. ಆ ಥರ ಲೆಕ್ಕವನ್ನು ಸಹ ಕೊಟ್ಟಿರ್ತಾರೆ. ಇನ್ನು ಮುಂದುವರೆದು ನೋಡಿ, ಆಲ್ಫಾ ಮತ್ತು ಬೀಟಾ ಇವುಗಳನ್ನು 2 ಶೂನ್ಯತೆಗಳು ಅಂತ ಅಂದ್ಕೊಂಡ್ರೆ, ಇವುಗಳನ್ನ 2 ಝೀರೋಸ್ ಅಂತ ಅಂದ್ಕೊಂಡ್ರೆ ನಾವಲ್ಲಿ a+b² a+b³ ಈ ರೀತಿಯ ಒಂದು ನಿತ್ಯ ಸಮೀಕರಣಗಳು, ಐಡೆಂಟಿಟೀಸ್ನ ಬಳಸಿ ಸುಲಭೀಕರಿಸುವಂತಹ ಲೆಕ್ಕಗಳನ್ನು ಸಹ ನಾವು ನೋಡ್ಬೋದು. ಆ ರೀತಿಯ ಲೆಕ್ಕಗಳನ್ನು ಸಹ ಕೇಳುವಂತಹ ಚಾನ್ಸ್ ಇರುತ್ತೆ. ಮತ್ತು 3 ಅಂಕದ ಪ್ರಶ್ನೆಗೆ ಮತ್ಯಾವ ಚಾಪ್ಟರಿಂದ ನೋಡಬೇಕಾಗತ್ತೆ ಅಂದರೆ ನೋಡಿ ವಿದ್ಯಾರ್ಥಿಗಳೇ, 3 ಅಂಕಕ್ಕೆ ನಿರ್ದೇಶಾಂಕ ರೇಖಾಗಣಿತಗಳು ಅಧ್ಯಾಯದಲ್ಲಿ ನೋಡಿ, ಈ ಹಿಂದೆ ಭಾಗ ಪ್ರಮಾಣ ಸೂತ್ರವೇ ಬಹಳ ಹೆಚ್ಚಾಗಿ ಬರ್ತಿತ್ತು. ಈ ವರ್ಷ ಭಾಗ ಪ್ರಮಾಣ ಸೂತ್ರ ಬರೋದೇ ಇಲ್ಲ ಅಂತಲ್ಲ, 3 ಅಂಕಕ್ಕೆ ಬರಬಹುದು. ಆದರೆ ದೂರ ಸೂತ್ರ ಮತ್ತು ಮಧ್ಯಬಿಂದು ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಮಿಡ್ ಪಾಯಿಂಟ್ ಫಾರ್ಮುಲಾಗಳು, ಇವೆರಡು ಸೂತ್ರಗಳನ್ನು ಬಳಸಿ ಒಂದಿಷ್ಟು ಲೆಕ್ಕಗಳನ್ನು ಮಾಡ್ಬೋದು. ನೋಡಿ, ತ್ರಿಭುಜಗಳ ವಿಧಗಳು, ಟೈಪ್ಸ್ ಆಫ್ ಟ್ರಯಾಂಗಲ್ಸ್, ಇವುಗಳ ಪರಿಕಲ್ಪನೆ ಆಧಾರದ ಮೇಲೆ ಕೇಳುವಂಥ ಲೆಕ್ಕಗಳು, ಈ ರೀತಿಯಾದ ಲೆಕ್ಕಗಳನ್ನು 3 ಅಂಕಕ್ಕೆ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಷನ್ ಜಾಮಿಟ್ರಿ ಈ ಅಧ್ಯಾಯದಲ್ಲಿ ಕೇಳುವಂಥ ಚಾನ್ಸ್ ಇರುತ್ತೆ. ಇನ್ನು ಸಂಭವನೀಯತೆ, ಪ್ರಾಬಬಿಲಿಟಿ ಈ ಚಾಪ್ಟರ್ನಲ್ಲಿ ನೋಡಿದರೆ ನೋಡಿ,
ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್, ಅಥವಾ ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಈ ಸೂತ್ರವನ್ನು 2-3 ಬಾರಿ ನಾವು ಅದೇ ಸೂತ್ರವನ್ನು ಬಳಸಿ 3 ಅಂಕವನ್ನು ಪಡೆಯುವಂತಹ ಲೆಕ್ಕಗಳೇ ಇರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಕುಂದಿಲ್ಲದ ನಾಣ್ಯದ ಮೇಲಿನ ಲೆಕ್ಕ ಅಂದರೆ ಕಾಯಿನ್, ಮತ್ತು ದಾಳ ಡಯಸ್, ಮತ್ತು ಒಂದು ಚೀಲದಲ್ಲಿ ಇರುವಂತಹ ಚೆಂಡುಗಳನ್ನು ತೆಗೆಯೋದು, ಕಾರ್ಡ್ಗಳ ಮೇಲಿನವಂತಹ ಲೆಕ್ಕ, ಈ ರೀತಿಯಾಗಿ ಒಂದು 3-4 ಸಂದರ್ಭಾನುಸಾರ ಕೇಳಿರುವಂತಹ ಲೆಕ್ಕಗಳೇನಿದೆ ಆ ಥರದ ಲೆಕ್ಕ 3 ಅಂಕಕ್ಕೆ ಬರುವಂತೆ ಇರುವಂತಹ ಲೆಕ್ಕ, ಅವುಗಳನ್ನು ನೀವು ಅಭ್ಯಾಸ ಮಾಡಿ. ಕೇವಲ ಇದೊಂದೇ ಸೂತ್ರವನ್ನು ಅದರಲ್ಲಿ ಬಳಸಿ ನೀವು ಸುಲಭವಾಗಿ ಕಂಡುಹಿಡಿಬೋದು. ಸುಲಭವಾಗಿ 3 ಅಂಕಗಳನ್ನು ಪಡೆಯಬಹುದಾಗಿರುವಂಥ ಒಂದು ವಿಭಾಗ ಇದು. ಪ್ರಾಬಬಿಲಿಟಿ, ಸಂಭವನೀಯತೆ ಮೇಲಿನ ಲೆಕ್ಕ ಆಗಿದೆ. ಇದು ಸಹ ಒಂದು ಸ್ವಲ್ಪ ಸಾಧಾರಣ ಕ್ಲಿಷ್ಟಕರ ಅಂತ ಅನ್ಬೋದು. ಅಂದರೆ ಪ್ರಯತ್ನ ಪಟ್ಟರೆ ನೀವು ಸುಲಭವಾಗಿ ಮಾರ್ಕ್ಸ್ ತೆಗಿಬೋದು. ಇನ್ನು ಉಳಿದಂತೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುವಂತಹ ಲೆಕ್ಕಗಳು 3 ಅಂಕದಲ್ಲಿ ಯಾವುದೇ ಚಾಪ್ಟ್ರಲ್ಲಿ ಬರುತ್ತೆ ಅಂದರೆ ನೋಡಿ, ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಈ ಚಾಪ್ಟರ್ನ ಲೆಕ್ಕವನ್ನು ಗಮನಿಸಿದಾಗ ನೋಡಿ, ಹೇಳಿಕೆ ಸ್ವರೂಪದ ಲೆಕ್ಕ ಆಗಿರುತ್ತೆ, ಸ್ಟೇಟ್ಮೆಂಟ್ ರೀತಿಯ ಲೆಕ್ಕ ಆಗಿರುತ್ತೆ. ಸ್ಟೇಟ್ಮೆಂಟ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನೀವು ಸಿಂಪಲ್ಲಾಗಿ ಇಕ್ವೇಷನ್ಸ್ಗಳನ್ನು ಬಳಸಿ ಅದರಿಂದ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ವರ್ಗ ಸಮೀಕರಣವನ್ನು ನೀವು ಕಂಡುಹಿಡ್ಕೊಂಡು ಆ ನಂತರದಲ್ಲಿ ವರ್ಗ ಸಮೀಕರಣವನ್ನು ಸಾಲ್ವ್ ಮಾಡಿ ನೀವು 2 ಉತ್ತರಗಳನ್ನು ಪಡೀಬಹುದು, 2 ಸೊಲ್ಯೂಷನ್ಸ್ಗಳನ್ನು ಪಡೀಬಹುದು. ಆ ರೀತಿಯಾದಂಥ ಲೆಕ್ಕ ಇಲ್ಲಿ ಬಂದಿರುತ್ತೆ. ಹಾಗಾಗಿ ಅದು ವೆಲಾಸಿಟಿ, ಡಿಸ್ಟೆನ್ಸ್, ಟೈಮ್ ಈ ರೀತಿಯ ಲೆಕ್ಕಗಳಾಗಿರಬಹುದು, ಮತ್ತು ವಯಸ್ಸಿನ ಆಧಾರದ ಮೇಲಿನ ಲೆಕ್ಕ ಆಗಿರುತ್ತೆ, ಅಥವಾ ಬೇರೆ ಸಂದರ್ಭಾನುಸಾರ ನೀವು ಪುಸ್ತಕದಲ್ಲಿ LBI ಸಾಹಿತ್ಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಲೆಕ್ಕಗಳೇನಿದೆ ಅವುಗಳ ಸ್ವರೂಪವನ್ನು ಸ್ವಲ್ಪ ಗಮನಿಸಿ ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಹಾಗಂತ ಅಸಾಧ್ಯ ಅಂತಲ್ಲ, ಒಂದು ಸ್ವಲ್ಪ ಪ್ರಯತ್ನವನ್ನು ಪಡಬೇಕಾಗತ್ತೆ, ಮಾರ್ಗದರ್ಶನವನ್ನು ಪಡ್ಕೋಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಮ್ಮ ಶಿಕ್ಷಕರು ಹೇಳಿದ್ದಿರ್ಬೋದು, ಅಥವಾ ಹೆಚ್ಚುವರಿಯಾಗಿ ಈ ತರಹದ ವಿಡಿಯೋ ಪಾಠಗಳನ್ನು ನೋಡಿಯೂ ಸಹ ನೀವು ಈ ರೀತಿಯ ಲೆಕ್ಕವನ್ನು ಬಿಡಿಸ್ಬೋದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ನಂತರದಲ್ಲಿ 3 ಅಂಕದ ಪ್ರಶ್ನೆಗೆ ತ್ರಿಭುಜಗಳು ಅಧ್ಯಾಯ, ಟ್ರಯಾಂಗಲ್ಸ್, ಈ ಅಧ್ಯಾಯದಿಂದ ಒಂದು ಪ್ರಾಬ್ಲಮ್ ಬೇಸ್ಡ್ ಆನ್ ಥಿಯರಮ್ಸ್, ಪ್ರಮೇಯದ ಆಧಾರದ ಮೇಲೆ ನೀಡಿರುವಂಥ ಒಂದು ಲೆಕ್ಕವೂ ಸಹ ಇರುತ್ತೆ. ನೋಡಿ, ಪ್ರಮೇಯದ ಆಧಾರದ ಮೇಲೆ ಇರುತ್ತೆ ಆ ಲೆಕ್ಕ. ಇದ್ದಿದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರುತ್ತೆ, ಕ್ಯಾಲ್ಕುಲೇಷನನ್ನು ಕೇಳುತ್ತೆ ಅದು. ಹಾಗಾಗಿ ಅಭ್ಯಾಸದ ಮೂಲಕವೇ ನಾವು ಆ ಲೆಕ್ಕಕ್ಕೆ ಅಂಕಗಳನ್ನು ಪಡಿಬೋದಾಗಿದೆ. ಮತ್ತು ಉಳಿದಂತೆ ಇನ್ನೆರಡು ಪ್ರಶ್ನೆಗಳನ್ನು ಇದೆ. ಆ 2 ಪ್ರಶ್ನೆಗಳು ಯಾವ ಅಧ್ಯಾಯ ಅಂದರೆ ತ್ರಿಕೋನಮಿತಿ, ಎನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಈ ಚಾಪ್ಟರಿಂದ ನೋಡ್ರಿ, ಆಂತರಿಕ ಆಯ್ಕೆಗಳು ಇರುವಂತಹ, ಇಂಟರ್ನಲ್ ಚಾಯ್ಸ್ ಇರುವಂತಹ ಒಂದು ಪ್ರಶ್ನೆ ಇರುತ್ತೆ. ನೋಡಿ, 2 ತ್ರಿಕೋನಮಿತಿಯಲ್ಲಿ ಸಾಧಿಸಿ ಎಂಬ ರೂಪದಲ್ಲಿ ಪ್ರಶ್ನೆಗಳು ಕೇಳಿರ್ತಾರೆ. ಅದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲಿನ ಲೆಕ್ಕ ಆಗಿರ್ಬೋದು, ಅಥವಾ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್, ಒಂದಷ್ಟು ನಿರ್ದಿಷ್ಟ ಕೋನಗಳ ಮೇಲೆ ನೀಡಿರುವಂತಹ ಲೆಕ್ಕಗಳು ಸಹ ಆಗಿರ್ಬೋದು. ಈ ರೀತಿಯಾಗಿ ತ್ರಿಕೋನಮಿತಿ ಚಾಪ್ಟರ್ನಿಂದ ಒಂದು ಲೆಕ್ಕ ಕೊಟ್ಟಿರ್ತಾರೆ, ಇಂಟರ್ನಲ್ ಚಾಯ್ಸು ಇರುತ್ತೆ. ಈ ರೀತಿಯಾದ ಲೆಕ್ಕವನ್ನು ಬಿಡಿಸ್ಬೇಕಂದ್ರೆ ನಿಜವಾಗ್ಲೂ ಒಂದಿಷ್ಟು ಲೆಕ್ಕಗಳನ್ನು ನಾವು ಕಲಿತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ಥರದ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ವಿಭಾಗದ ಲೆಕ್ಕವೇ, ಹಾಗಂತ ಅಸಾಧ್ಯ ಏನಲ್ಲ. ಒಂದು 8-10 ಲೆಕ್ಕಗಳನ್ನು ನಾವು ಚೆನ್ನಾಗಿ ಮಾಡೋದು ಕಲಿತ್ರೆ ಪರೀಕ್ಷೆಯಲ್ಲಿರುವ ಲೆಕ್ಕವನ್ನು ಸಹ ನಾವು ಬಿಡಿಸೋಕ್ಕೆ ಸಾಧ್ಯ ಮಾಡ್ಕೋಬೋದು. ನೋಡಿ ವಿದ್ಯಾರ್ಥಿಗಳೇ, ಕಡೆಯದಾಗಿ 3 ಅಂಕಕ್ಕೆ ನಾವು ಗಮನಿಸಬೇಕಾಗಿರೋ ಲೆಕ್ಕ ಇದಪ್ಪ ಅಂದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಈ ಚಾಪ್ಟರ್ನಲ್ಲೂ ಸಹ ನಾವು ಚಾಲೆಂಜಿಂಗ್ ಆಗಿರುವಂತಹ ಒಂದು ಸ್ವಲ್ಪ ಕ್ಲಿಷ್ಟಕರವಾಗಿರುವಂತಹ ಲೆಕ್ಕಗಳನ್ನು ನೋಡ್ಬೋದು. ಯಾಕೆಂದರೆ ಕ್ಯಾಲ್ಕುಲೇಷನ್ಸ್ನ ಕೇಳುತ್ತೆ ಇದು ಲೆಕ್ಕ, ತುಂಬ ಚೆನ್ನಾಗಿ ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗತ್ತೆ. ಇಲ್ಲಿ ಚಿತ್ರ ನೀಡಿರ್ಬೋದು ಅಥವಾ ನೀಡದಲ್ಲೇ ಇರ್ಬೋದು, ನೀಡಿರಲೇಬೇಕು ಅಂತೇನಿಲ್ಲ. ಆದರೆ ಕೆಲವೊಮ್ಮೆ ಚಿತ್ರವನ್ನು ಸಹ ನೀಡಿರ್ತಾರೆ, ಅದು ಒಂದು ಸುಮಾರಾಗಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಇರುತ್ತೆ. ಸಾಮಾನ್ಯವಾಗಿ ಆ ಚಿತ್ರವನ್ನು ಗಮನಿಸಿ ಕಂಸದ ಉದ್ದ, ಲೆಂತ್ ಆಫ್ ದಿ ಆರ್ಕ್ ಕಂಡು ಹಿಡಿಯುವಂಥದ್ದಿರುತ್ತೆ, ಅಥವಾ ಏರಿಯಾ ಆಫ್ ದಿ ಸೆಕ್ಟರ್ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದು, ಮತ್ತು ವೃತ್ತಖಂಡದ ವಿಸ್ತೀರ್ಣಗಳು, ಈ ಸೆಗ್ಮೆಂಟ್ಸ್, ಏರಿಯಾ ಆಫ್ ದಿ ಸೆಗ್ಮೆಂಟ್, ಇವುಗಳನ್ನು ಸಹ
ಕೇಳಿರ್ತಾರೆ. ಈ ರೀತಿಯಾದ ಲೆಕ್ಕಗಳ ಏನು ಫಾರ್ಮುಲಾ ಬೇಸ್ಡ್ ಇರುತ್ತೆ, ಸೂತ್ರವನ್ನು ಬಳಸಿ ಮಾಡುವಂತಹ ಲೆಕ್ಕಗಳೇನಿರುತ್ತೆ, ಇವುಗಳ ಒಂದು ಲಾಭ ಏನಂದರೆ ಲೆಕ್ಕ ಮಾಡುವಾಗ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ಸ್ ತಪ್ಪಾದರೂ ಸಹ ಸೂತ್ರ ಬಳಸಿರೋದಕ್ಕೆ ಮತ್ತು ನೀವಲ್ಲಿ ವ್ಯಾಲ್ಯೂಸ್ನ ಬೆಲೆಗಳನ್ನು ತುಂಬಿ ಆದೇಶ ಮಾಡಿರೋದಕ್ಕೆ ಅಂಕಗಳಿರುತ್ತೆ. ಹಾಗಾಗಿ ಒಂದಿಷ್ಟು ಅಂಕಗಳನ್ನು ನೀವು ಕೀ ಆನ್ಸರ್ನ ಪ್ಯಾರಾಮೀಟರ್ ಅಡಿ ನೀವು ಸುಲಭವಾಗಿ ಒಂದಿಷ್ಟು ಅಂಕಗಳನ್ನು ಪಡಿಬೋದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ 3 ಅಂಕದ್ದು ನೋಡಿದ್ವಿ. ಈಗ ಇನ್ನೊಂದು ಮುಖ್ಯವಾದ ಅಂಶ 2 ಅಂಕದ್ದು. 2 ಅಂಕದ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಬ್ಲೂ ಪ್ರಿಂಟ್ನ ಆಧಾರದ ಮೇಲೆ ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡಿದರೆ ನೋಡಿ, ಒಟ್ಟು 8 2 ಅಂಕದ ಪ್ರಶ್ನೆಗಳಿದ್ದಾವೆ. ಅವುಗಳಲ್ಲಿ ಮೊದಲನೇದಾಗಿ ನಾವು ನೋಡ್ಬೋದಾದಂದರೆ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸಿಂದ ಬರುತ್ತೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಈ ಚಾಪ್ಟರಿಂದ ಬರ್ತಾ ಇದೆ. ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ವೃತ್ತಗಳು, ಸರ್ಕಲ್ಸ್, ನಿರ್ದೇಶಾಂಕ ರೇಖಾಗಣಿತ ಅಂದರೆ ಕೋಆರ್ಡಿನೇಷನ್ ಜಾಮಿಟ್ರಿ, ತ್ರಿಕೋನಮಿತಿ ಪ್ರಸ್ತಾವನೆ, ಆ್ಯನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮಿಟ್ರಿ. ಇಷ್ಟು ಅಧ್ಯಾಯಗಳಿಂದ ಅಂದರೆ ಈ 7 ಅಧ್ಯಾಯಗಳಿಂದ 8 ಪ್ರಶ್ನೆಗಳು ಬರ್ತಾ ಇದೆ. ಅಂದರೆ 7 ಅಧ್ಯಾಯದಿಂದ 8 ಪ್ರಶ್ನೆ ಬರ್ತಿದೆ ಅಂದರೆ ಯಾವುದೋ ಒಂದು ಚಾಪ್ಟರ್ನಿಂದ 2 ಪ್ರಶ್ನೆಗಳು ಬರುವಂತಹ ಚಾನ್ಸ್ ಇದೆ ಅಂತ ಆಯಿತು. ಹಾಗಾದರೆ 2 ಪ್ರಶ್ನೆಗಳು ಯಾವ ಚಾಪ್ಟರಿಂದ ಬರುತ್ತೆ ಅಂದರೆ ನೋಡಿ, ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು ಅಧ್ಯಾಯದಿಂದ 2 ಪ್ರಶ್ನೆಗಳು ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಈ ಚಾಪ್ಟರ್ನಿಂದ 2 ಪ್ರಶ್ನೆಗಳು ಬರುತ್ತೆ 2 ಅಂಕಕ್ಕೆ. ಆ 2 ಪ್ರಶ್ನೆಗಳು ಯಾವುದ್ಯಾವ್ದು ಇರ್ಬೋದು ಅಂದರೆ ನೋಡಿ, ಒಂದನೇದು ಉದಾಹರಣೆಗೆ ಒಂದು ಬೈನಾಮಿಯಲ್ ದ್ವಿಪದೋಕ್ತಿ ಇರುತ್ತೆ, ಅದು ಒಂದು ಇರ್ರ್ಯಾಷನಲ್ ನಂಬರ್, ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇರುತ್ತೆ. ಪ್ರೂವ್ ದಟ್ ದಿಸ್ ಎನ್ ಇರ್ರ್ಯಾಷನಲ್ ನಂಬರ್ ಅಂತ ಕೇಳ್ತಾರೆ. ಈ ರೀತಿಯಾದ ಪ್ರಶ್ನೆ ಬರುವಂಥ ಚಾನ್ಸ್ ಇರುತ್ತೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಳೆದ ವರ್ಷ ಎಲ್ಲ 3 ಅಂಕಕ್ಕೆ ಬರ್ತಿದ್ದಂಥ ಒಂದು ಪ್ರಶ್ನೆ ಇಲ್ಲಿ 2 ಅಂಕಕ್ಕೆ ಕೇಳಿದ್ದಾರೆ. ಅಂದರೆ √2, √3, √5 ಥರದ್ದು. ಅಂದರೆ ಒಂದು ಮಾನೋಮಿಯಲ್ ಒಂದು ಏಕಪದೋಕ್ತಿ ಏನಿದೆ ಅದು ಒಂದು ಇರ್ರ್ಯಾಷನಲ್ ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ನಾವು ಅದನ್ನು 3 ಅಂಕಕ್ಕೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ 2 ಅಂಕಕ್ಕೂ ಕೇಳುವ ಸಾಧ್ಯತೆ ಈ ವರ್ಷ ಇರಬಹುದು. ನಂತರದಲ್ಲಿ ಮಸ ಮತ್ತು ಲಸವನ್ನು ಅಪವರ್ತನ ವಿಧಾನದಿಂದ ಬೈ ಫ್ಯಾಕ್ಟರೈಸೇಷನ್ ಮೆಥಡಿಂದ LCM ಮತ್ತು HCFಗಳನ್ನು ಕಂಡುಹಿಡಿಯುವಂಥದ್ದು. ಮತ್ತು ಮುಂದುವರೆದು A×B = H×L ಅಂತ ಒಂದು ರಿಲೇಷನ್, ಒಂದು ಸಂಬಂಧ ಇದೆ. ಅವುಗಳ ಮಸ ಮತ್ತು ಲಾಸ ಮತ್ತು ಆ 2 ಸಂಖ್ಯೆಗಳ ನಡುವಿನ ಒಂದು ಸಂಬಂಧ ಏನಿದೆ ಆ ಸೂತ್ರವನ್ನು ವೆರಿಫೈ ಮಾಡೋಕ್ಕೆ ತಾಳೆ ನೋಡಲಿಕ್ಕೂ ಸಹ ಲೆಕ್ಕಗಳು ಕೇಳಬಹುದು. ಈ ರೀತಿಯಾಗಿ ಸುಲಭವಾಗಿ ಇರುವಂತಹ 2 ಲೆಕ್ಕಗಳನ್ನು ರಿಯಲ್ ನಂಬರ್ಸ್ಗಳಿಂದ ಕೇಳ್ತಾ ಇದ್ದಾರೆ. ನೋಡಿ, ಸ್ವಲ್ಪ ತಯಾರಿ ಮಾಡಿಕೊಂಡ್ರೆ ಆರಾಮಾಗಿ 2 ಅಂಕವನ್ನು ಪಡಿಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಧ್ಯಾಯದಲ್ಲಿ ನೋಡಿ 2 ಅಂಕಕ್ಕೆ ಈ ಸಮೀಕರಣಗಳನ್ನು ಬಿಡಿಸಿ ಅಂತ ಹೇಳಿ ಕೊಡ್ತಾರೆ. ನೋಡಿ, ಪ್ರಶ್ನೆ ಪತ್ರಿಕೆಗಳು, ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ನೋಡಿ 2 ರೀತಿಯ ಕೊಟ್ಟಿದ್ದಾರೆ. ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೂಕ್ತವಾದ ವಿಧಾನದಿಂದ ಈ ಸಮೀಕರಣಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಯೂಸಿಂಗ್ ಸೂಟಬಲ್ ಮೆಥಡ್ ಸಾಲ್ವ್ ದ ಗಿವನ್ ಈಕ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ. ಅಥವಾ ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲೂ ಸಹ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ವರ್ಜಿಸುವ ವಿಧಾನ, ಆದೇಶ ವಿಧಾನ ಅಂತ 2 ಇದ್ದಾವೆ. ಅದರಲ್ಲಿ ಅತ್ಯಂತ ಸುಲಭ ಅಂತ ಎಲ್ಲ ಮಕ್ಕಳು ಫೀಲ್ ಮಾಡೋದು ಯಾವುದಂದರೆ ಎಲಿಮಿನೇಷನ್ ಮೆಥಡ್. ಸುಲಭವಾಗಿ ಆ ವಿಧಾನವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಮುಂದುವರೆದು ಮತ್ತೊಂದು ಪ್ರಶ್ನೆ ಯಾವುದರಿಂದ ಬರುತ್ತೆ, ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡಿದಾಗ ನೋಡಿ, ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ನೋಡಿ, ಈ ಚಾಪ್ಟರ್ನಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಚಾಲೆಂಜಿಂಗ್ ಅಂದರೆ ಪ್ರಶ್ನೆಗಳು ಕಷ್ಟ ಅಂತಲ್ಲ, ವೆರೈಟೀಸ್ ಭಾಳ ಇದ್ದಾವೆ. ಅನೇಕ ಥರದ ವೆರೈಟಿ ಪ್ರಶ್ನೆಗಳಿದ್ದಾವೆ ಇದರಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲ ವೆರೈಟಿ ಮೇಲೂ ಒಂದಿಷ್ಟು ಲೆಕ್ಕಗಳನ್ನು ಕಲಿಬೇಕಾಗತ್ತೆ. ಉದಾಹರಣೆಗೆ ಕೊಟ್ಟಿರುವಂತಹ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ ಕೊಡ್ತಾರೆ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಗಿವನ್ ಇಕ್ವೇಷನ್, ದೆನ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೊಡ್ತಾರೆ. ಈ ರೀತಿಯಾದ ಪ್ರಶ್ನೆಗಳನ್ನೇ ನೀವು ನೋಡಿರ್ತೀರಿ, ಸುಲಭವಾಗಿ ಮಾಡ್ಬೋದು. ಶೋಧಕ, ಡಿಸ್ಕ್ರಿಮಿನೆಂಟ್,
ಡೆಲ್ಟಾ ಇಸ್ ಈಕ್ವಲ್ ಟು B² - 4AC ಸೂತ್ರವನ್ನು ಬಳಸಿ ಸುಲಭವಾಗಿ ಕಂಡುಹಿಡಿಯೋದು. ಈ ತರಹದ ಲೆಕ್ಕಗಳನ್ನು ಕೇಳ್ಬೋದು. ನಂತರದಲ್ಲಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸಿ. ಸಾಲ್ವ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಡ್ತಾರೆ. ಈ ರೀತಿಯಾದ ಲೆಕ್ಕವನ್ನು ಸಹ ಕೊಡುವಂಥ ಚಾನ್ಸ್ ಇರುತ್ತೆ. ಮತ್ತು ಈ ಅಧ್ಯಾಯದ ಮೊದಲನೇ ಅಭ್ಯಾಸ, ಎರಡನೇ ಅಭ್ಯಾಸಗಳಲ್ಲಿ ನೀಡಿರುವಂತಹ ಲೆಕ್ಕಗಳನ್ನು ಸಹ ಕೊಡುವುದು. ಅಂದ್ರೇನು, ಒಂದು ಜಟಿಲವಾಗಿರುವಂಥ ಒಂದು ವರ್ಗ ಸಮೀಕರಣ ಇರುತ್ತೆ, ಅದನ್ನು ಆದರ್ಶ ರೂಪದಲ್ಲಿ ಬರೆಯಿರಿ, ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್, ಜನರಲ್ ಫಾರ್ಮಲ್ಲಿ ಬರೀರಿ ಅಂತ ಸಹ ಕೊಡ್ತಾರೆ. ಅದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದರೆ ಅದನ್ನು ನಾವು ಸುಲಭವಾಗಿ AX² + BX + C = 0 ಫಾರ್ಮ್ನಲ್ಲಿ ರೂಪದಲ್ಲಿ ಬರೆದ್ರೆ ನಾವು ಸುಲಭವಾಗಿ 2 ಅಂಕವನ್ನು ಪಡಿಬೋದು. ಕಡೆಯದಾಗಿ ಮತ್ತೆ ಯಾವ ಥರದ್ದು ಕೇಳ್ಬೋದು ಅಂದರೆ, ನೋಡಿ ಮೂಲಗಳ ಸ್ವಭಾವವನ್ನು ಅವರೇ ಕೊಟ್ಟು K ಬೆಲೆಯನ್ನು ಕಂಡುಹಿಡಿಯುವಂಥ ಲೆಕ್ಕ. ನೇಚರ್ ಆಫ್ ದಿ ರೂಟ್ಸ್ ಕೊಟ್ಟಿದ್ದಾರೆ. ನೇಚರ್ ಆಫ್ ದಿ ರೂಟ್ಸ್ ಏನು ಈಕ್ವಲ್ ಅಂತ ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ K, ಈ ರೀತಿಯಾದ ಲೆಕ್ಕವನ್ನು ಸಹ ಕೊಡುವಂಥ ಚಾನ್ಸ್ ಇರುತ್ತೆ. ನೋಡಿ 4 ವೆರೈಟಿ ಲೆಕ್ಕಗಳು ಕಷ್ಟ ಏನಲ್ಲ, ಆದರೆ ನಾವು ಪ್ರಾಕ್ಟೀಸ್ ಮಾಡುವಾಗ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ 4 ಥರದ ವಿಧದ ಲೆಕ್ಕಗಳನ್ನು ನಾವು ಒಂದಿಷ್ಟಿಷ್ಟು ಕಲಿತಾ ಹೋಗಬೇಕಾಗತ್ತೆ. ಪರೀಕ್ಷೆಯಲ್ಲಿ ಯಾವ್ದು ಬರುತ್ತೋ ಅದು ಮಾಡಿಬಿಟ್ರೆ ಆಯಿತು. ಈಗ ಮುಂದುವರೆದು 2 ಅಂಕದಲ್ಲಿ ಮತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಈ ಚಾಪ್ಟರ್ನಲ್ಲಿ AN ಫಾರ್ಮುಲಾ, SN ಫಾರ್ಮುಲಾಗಳ ಮೇಲೆ ಲೆಕ್ಕಗಳನ್ನು ಕೇಳ್ತಾರೆ. ಕೆಲವೊಮ್ಮೆ ನೇರವಾಗಿ SN ಫಾರ್ಮುಲಾವನ್ನು ಕೊಟ್ಟು ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್, 25 ಟರ್ಮ್ಸ್, 15 ಟರ್ಮ್ಸ್ ಅಂತ ಕೇಳಿರುವಂಥ ಲೆಕ್ಕಗಳನ್ನು ಕೊಡ್ಬೋದು. ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಿರಿ, 20 ಪದಗಳ ಮೊತ್ತ ಕಂಡುಹಿಡಿಯಿರಿ, ಈ ರೀತಿಯಾದ ಲೆಕ್ಕವನ್ನು ಕೊಡೋ ಚಾನ್ಸ್ ಇದೆ. ಅಥವಾ N ಕಂಡುಹಿಡಿಯಿರಿ, ಅಂದರೆ ಎಷ್ಟು ಸಂಖ್ಯೆಗಳಿವೆ, ಈ ಒಂದು ಶ್ರೇಣಿಯಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್, ಈ ರೀತಿ ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಅನ್ನೋ ರೀತಿಯಲ್ಲೂ ಸಹ N ಕಂಡುಹಿಡಿಯೋಕ್ಕೆ ಲೆಕ್ಕಗಳನ್ನು ಕೇಳಬಹುದು. ನೋಡಿ, 2 ಥರದ ಲೆಕ್ಕಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದಾದರೆ ಇಲ್ಲೂ ಸಹ ಸುಲಭವಾಗಿ 2 ಅಂಕವನ್ನು ಪಡಿಬಹುದು. ಮತ್ತು ಮುಂದುವರೆದು ಮತ್ತೆ ಚಾಪ್ಟರಿಂದ ನಾವು ಗಮನಿಸಬೇಕಪ್ಪ ಅಂದರೆ ನಿರ್ದೇಶಾಂಕ ರೇಖಾಗಣಿತ. ಈ ಅಧ್ಯಾಯದಲ್ಲಿ ನೋಡಿ ನೀವು ಗಮನಿಸಬೇಕಾಗಿರೋದು ಭಾಗ ಪ್ರಮಾಣ ಸೂತ್ರ, ಸೆಕ್ಷನ್ ಫಾರ್ಮುಲಾದ ಮೇಲೆ ನೇರವಾದಂಥ ಪ್ರಶ್ನೆಯನ್ನು ಕೇಳೋ ಚಾನ್ಸ್ ಇರುತ್ತೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ಈ ವರ್ಷ ತಿಳಿತಿರೋದೇನೆಂದರೆ, ಭಾಗ ಪ್ರಮಾಣ ಸೂತ್ರ, ಸೆಕ್ಷನ್ ಫಾರ್ಮುಲಾವನ್ನು ನಾವು 2 ಅಂಕಕ್ಕೆ ಈ ಸತಿ ತಯಾರು ಮಾಡ್ಕೋಬೇಕಾಗಿದೆ. ಅದರರ್ಥ ದೂರಸೂತ್ರ ಕೇಳೋದೇ ಇಲ್ಲ ಅಂತಲ್ಲ, ದೂರಸೂತ್ರದ ಮೇಲೂ ಸಹ ಲೆಕ್ಕಗಳು ಕೇಳ್ಬೋದು. ಮತ್ತು ಜೊತೆಗೆ ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದು ಸೂತ್ರವೂ ಸಹ ಮಧ್ಯದಲ್ಲಿ ಬರುವಂಥ ಚಾನ್ಸ್ ಇರುತ್ತೆ. ಆ ಥರ ಲೆಕ್ಕವನ್ನು ಸಹ ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ದೂರವನ್ನು ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಕೊಟ್ಟು X ಅಥವಾ Y ಕಂಡುಹಿಡಿಯುವಂಥ ಲೆಕ್ಕವೂ ಸಹ ಇದೆ. ಈ ರೀತಿಯಾದ ಲೆಕ್ಕವನ್ನು ನಾವು 2 ಅಂಕಕ್ಕೆ ತಯಾರಿ ಮಾಡ್ಕೋಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ಮುಗೀತು. ಇನ್ನು 2 ಅಂಕಕ್ಕೆ ಸಂಬಂಧಪಟ್ಟಂಗೆ ಉಳಿದಿರೋದು ವೃತ್ತಗಳು ಮತ್ತು ತ್ರಿಕೋನಮಿತಿ. ಈ ಸರ್ಕಲ್ಸಲ್ಲಿ ನೋಡಿ ನಮಗೆ 2 ಥಿಯರಮ್ನ ನೋಡಿದ್ದೀವಲ್ಲ, ಆ ಥಿಯರಮ್ನ ಒಂದು ಪರಿಕಲ್ಪನೆ, ಆ ಜ್ಞಾನದ ಆಧಾರದ ಮೇಲೆ ಆ ಚಿತ್ರವನ್ನು ನೋಡ್ತಾ ಉತ್ತರವನ್ನು ಕಂಡುಹಿಡಿಬೇಕಾಗತ್ತೆ. ಆ ಚಿತ್ರದಲ್ಲಿ ಕೊಟ್ಟಿರುವಂತಹ ಒಂದು ದತ್ತವನ್ನು ಗಮನಿಸಿ ಅಲ್ಲಿ ಸ್ಪರ್ಶಕದ ಉದ್ದವನ್ನು ಅಂದರೆ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಇರ್ಬೋದು, ಅಥವಾ ಮಧ್ಯದ ಒಂದು ಕೋನ ಇರಬಹುದು, ಈ ರೀತಿಯಾದಂತಹ ಲೆಕ್ಕಗಳನ್ನು ಕೇಳುವಂಥ ಚಾನ್ಸ್ ಇರುತ್ತೆ. ಸುಲಭವಾಗಿ ಪರಿಕಲ್ಪನೆ ಆಧಾರದಲ್ಲಿರುವಂಥ ಲೆಕ್ಕ ಸುಲಭವಾಗಿ ನಾವು ಬಿಡಿಸಿ 2 ಅಂಕವನ್ನು ಪಡಿಬೋದು. ಮತ್ತು ಕಡೆಯದಾಗಿ ನಾವು ನೋಡಬೇಕಾಗಿರುವಂಥದ್ದು 2 ಅಂಕದಲ್ಲಿ ತ್ರಿಕೋನಮಿತಿ ಅಧ್ಯಾಯ, ಎನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ. ನೋಡಿ, ಈ ಚಾಪ್ಟರ್ನಲ್ಲಿ ಅವರು ಒಂದು ಟ್ರಯಾಂಗಲ್ನ ಕೊಟ್ಟಿರ್ತಾರೆ, ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜವನ್ನು ಕೊಟ್ಟಿರ್ತಾರೆ. ಕೊಟ್ಟು ಸಾಮಾನ್ಯವಾಗಿ ಪೈಥಾಗೋರಿಯ ತ್ರಿವಳಿಗಳನ್ನು ಅವರೇ ಹಾಕಿರ್ತಾರೆ. ಅಂದರೆ ಹೈಪಾಟಿನ್ಯೂಸ್ ಮತ್ತು 2 ಸೈಡ್ಸು, ವಿಕರ್ಣ ಮತ್ತು ಉಳಿದೆರಡು ಬಾಹುಗಳ ಅಳತೆಯನ್ನು ಅವರೇ ಕೊಟ್ಟಿರ್ತಾರೆ. ಅಂದರೆ ಪೈಥಾಗೋರಿಯ ತ್ರಿವಳಿಗಳನ್ನು, ಅಂದರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ಗಳನ್ನು ಅವರೇ ನಮೂದಿಸಿರ್ತಾರೆ, ಸಾಮಾನ್ಯವಾಗಿ ನಮೂದಿಸಿರ್ತಾರೆ. ಹಾಗಾಗಿ ಆ ಥರದ ಲೆಕ್ಕವನ್ನು ಗಮನಿಸಿ ನೋಡಿ, ನಾವು ಕೊಟ್ಟಿರುವಂತಹ ಅಂದರೆ ಕೇಳಿರುವಂತಹ ತ್ರಿಕೋನಮಿತಿಯ ಅನುಪಾತ ಏನು ಕೇಳಿರ್ತಾರೆ, ಕೋನ ಯಾವುದು ಕೇಳಿದ್ದಾರೆ ನೋಡಿ, ಅಲ್ಲಿ ಆಪೋಸಿಟ್ ಯಾವ್ದು ಬರುತ್ತೆ, ಅಡ್ಜಸೆಂಟ್ ಯಾವ್ದು ಬರುತ್ತೆ ಅನ್ನೋದನ್ನು ಮನಗಂಡು ನಾವು ಲೆಕ್ಕವನ್ನು ಬಿಡಿಸ್ಬೇಕಾಗತ್ತೆ. ಉದಾಹರಣೆಗೆ ಕೆಲವೊಮ್ಮೆ ಆಲ್ಫಾ ಬೀಟಾ ನೋಡಿ, ಆಲ್ಫಾ ತೀಟಾ, ಈ ರೀತಿಯಾಗಿ ಬೇರೆ ಬೇರೆ
ಕೋನಗಳಿಗೆ ಅನುಪಾತವನ್ನು ಕೇಳಿದಾಗ ಹುಷಾರಾಗಿ ಲೆಕ್ಕವನ್ನು ಮಾಡಬೇಕಾಗತ್ತೆ. ನೋಡಿ, ಈ ಪ್ರಕಾರ ವಿದ್ಯಾರ್ಥಿಗಳೇ 2 ಅಂಕಕ್ಕೆ ಕೇಳುವಂತಹ 8 ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಮತ್ತು ಆ ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು 2 ಅಂಕಕ್ಕೆ ಕೇಳ್ಬೋದು ಅಂತ ಸವಿಸ್ತಾರವಾಗಿ ನಾನು ಈ ವಿಡಿಯೋ ಪಾಠದಲ್ಲಿ ಹೇಳಿದ್ದೇನೆ. ಇದೆಲ್ಲದನ್ನು ಸಹ ವಿದ್ಯಾರ್ಥಿಗಳು ನೀವು ಅದನ್ನು ನೋಟ್ ಮಾಡಿಕೊಂಡು ಅದೇ ರೀತಿಯ ಲೆಕ್ಕಗಳನ್ನು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ಕಲಿತ್ರಿ ಅಂದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಹೆಚ್ಚು ಅಂಕವನ್ನು ಪಡಿಬೋದು ಅಂತ ನಾನು ಭಾವಿಸ್ತೇನೆ. ಈಗ ನಾವು 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ 1 ಅಂಕದ ಪ್ರಶ್ನೆ ಅಂದರೆ ನಾವು ಬೋರ್ಡ್ನವರು ನೀಡಿರುವಂತಹ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನಾವು MCQ ಮತ್ತು 1 ಅಂಕ ಒಟ್ಟಿಗೆ ನಾವು ತಗೋಬೇಕಾಗತ್ತೆ. ಅಂದರೆ MCQನಲ್ಲಿ 8 ಪ್ರಶ್ನೆ ಇದೆ ಮತ್ತು 1 ಅಂಕದ ಶಾರ್ಟ್ ಟೈಪ್ ಆನ್ಸರ್ಗಳು ಅದು ಸಹ 8 ಇರುತ್ತೆ. ಟೋಟಲ್ 8 + 8 16 ಆಯಿತು. ಈ 16 ಪ್ರಶ್ನೆಗಳು ಇಂತಿಂಥ ಅಧ್ಯಾಯದಿಂದ ಕೇಳಿರ್ತಾರೆ ಅಂತಂದು ನಮೂದಿಸಿದ್ದಾರೆ ಹೊರತಾಗಿ ಅವರು MCQಗಳೇ ಇಂತಿಂಥ ಚಾಪ್ಟರಿಂದ ಬರುತ್ತೆ, 1 ಅಂಕದ ಶಾರ್ಟ್ ಆನ್ಸರ್ ಟೈಪ್ ಪ್ರಶ್ನೆಗಳೇ ಇಂತಿಂಥ ಚಾಪ್ಟರಲ್ಲಿ ಬರುತ್ತೆ ಅಂತ ನಮೂದು ಮಾಡಿಲ್ಲ. ಹಾಗಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಗಮನದಲ್ಲಿಟ್ಕೊಂಡು ನಾವು ತಯಾರಿಯನ್ನು ಮಾಡಬೇಕಾದ ಸಂದರ್ಭದಲ್ಲಿ ಒಟ್ಟಾರೆ 1 ಅಂಕದ ಪ್ರಶ್ನೆಗಳು ಇಂತಿಂಥ ಅಧ್ಯಾಯದಲ್ಲಿ ಬರುತ್ತೆ ಅಂತ ನಾವು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅಲ್ಲಿ ತಯಾರಿ ಮಾಡ್ಕೋಬೇಕಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಟೋಟಲ್ ಆಗಿ ನಿಮಗೆ 10ನೇ ತರಗತಿನಲ್ಲಿ 14 ಚಾಪ್ಟರ್ಗಳಿದ್ದಾವೆ ಗಣಿತ ವಿಷಯದಲ್ಲಿ. ಆ 14 ಚಾಪ್ಟರ್ಗಳಲ್ಲಿ 3 ಚಾಪ್ಟರ್ನ ಹೊರತುಪಡಿಸಿ ಇನ್ನು ಉಳಿದೆಲ್ಲ 11 ಚಾಪ್ಟರ್ಗಳಿಂದಲೂ 1 ಅಂಕಕ್ಕೆ MCQ ಅಥವಾ 1 ಅಂಕದ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಯಾವುದಾದ್ರೂ ಬರುತ್ತೆ. ಆ 3 ಪಾಠಗಳು ಯಾವುದು ಅದರಲ್ಲಿ 1 ಮಾರ್ಕ್ಸ್ಗಳು ಬರೋದಿಲ್ಲ ಅಂತಂದರೆ ನೋಡಿ, ಸರ್ಕಲ್ಸ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ, ವೃತ್ತಗಳು, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಮತ್ತು ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ 3 ಚಾಪ್ಟರ್ನಿಂದ ಆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಮತ್ತು 4 ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನು ಗಮನದಲ್ಲಿಟ್ಕೊಂಡು ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ನೀವು ಈ ರೀತಿಯಾದ ಮಾಹಿತಿಯನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಂಡು ಲೆಕ್ಕಗಳನ್ನು ಕಲಿಯುವಾಗ ಇಂತಿಂತಹ ಲೆಕ್ಕಗಳನ್ನು ನೀವು ಹೆಚ್ಚು ಒತ್ತು ಕೊಟ್ಟು ಕಲಿಯೋದ್ರ ಮೂಲಕ ಪರೀಕ್ಷೆಯಲ್ಲಿ ಆ ರೀತಿಯ ಲೆಕ್ಕಗಳಿಗೆ ಸುಲಭವಾಗಿ ನೀವು ಉತ್ತರವನ್ನು ಬಿಡಿಸ್ಬೋದು. ಈ ವಿಡಿಯೋ ಪಾಠದ ಸಹಾಯದಿಂದ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವಂತಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು.